ಮಾರ್ಚ್ 15ರಂದು ತುರುವೇಕೆರೆ ತಾಲೂಕಿನ ದಂಡಿನಶಿವರ ಹೋಬಳಿಯ ಕೇಂದ್ರದಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನ ಏರ್ಪಡಿಸಲಾಗಿದೆ ಎಂದು ಚಿಮ್ಮನಹಳ್ಳಿ ಸುನೀಲ್ ತಿಳಿಸಿದರು. ತುರುವೇಕೆರೆಯಲ್ಲಿ ಚಿಮ್ಮನಹಳ್ಳಿ ಸುನೀಲ್ ಅವರು ತಮ್ಮ ನಿವಾಸದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಾಲ್ಯದಿಂದಲೂ ನನಗೆ ಒಂದು ಕನಸಿತ್ತು, ಚಾರಿಟಬಲ್ ಟ್ರಸ್ಟ್ ಮಾಡಬೇಕು ಎಂದು. ನಮ್ಮ ತಂದೆಯವರ ಆಸೆಯೂ ಕೂಡ ಇದಾಗಿತ್ತು. ಅದರಂತೆ ಇದೇ ಮೊದಲ ಬಾರಿಗೆ ತುರುವೇಕೆರೆ ತಾಲೂಕಿನ ದಂಡಿನಶಿವರ ಹೋಬಳಿ ಕೇಂದ್ರದಲ್ಲಿ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನ ಟ್ರಸ್ಟ್ನ ಸರ್ವ ಸದಸ್ಯರ ಪೂರ್ವಾನುಮತಿಯ ಮೇರೆಗೆ ನನ್ನ ಜನ್ಮದಿನದ ಅಂಗವಾಗಿ ಈ ಶಿಬಿರ ನಡೆಸಲಾಗುತ್ತಿದೆ. ಬೆಂಗಳೂರಿನ ಸಪ್ತಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಆಸ್ಪತ್ರೆ, ಸಾಯಿಗಂಗಾ ಆಸ್ಪತ್ರೆ ಮತ್ತು ಶೇಖರ್ ಆಸ್ಪತ್ರೆಗಳ ಸಹಯೋಗದೊಂದಿಗೆ ಈ ಶಿಬಿರ ನಡೆಯುತ್ತಿದ್ದು ಹಾಗೂ ತಾಲೂಕಿನ ಕಲ್ಪಜ್ಯೋತಿ ಪತ್ರಿಕೆಯೂ ಸಹ ಇದರ ಸಹಭಾಗಿತ್ವವನ್ನ ಹೊಂದಿದೆ. ಶಿಬಿರದಲ್ಲಿ ಹೃದಯ ರೋಗ, ಕಣ್ಣಿನ ತಪಾಸಣೆ, ಮೂಳೆ ರೋಗ ತಪಾಸಣೆ, ಚರ್ಮ ರೋಗ ತಪಾಸಣೆ, ಸಾಮಾನ್ಯ ತಪಾಸಣೆ, ನರರೋಗ, ಇಸಿಜಿ, ಎಕೋ, ಅರ್ಬುದ ರೋಗ ತಪಾಸಣೆಯನ್ನ ನಡೆಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ದಂಡಿನಶಿವರ ಹೋಬಳಿಯ ಗರ್ಭಿಣಿಯರಿಗೆ ಮಡಿಲು ತುಂಬುವ ಕಾರ್ಯಕ್ರಮ ಇರುತ್ತದೆ. ಆದ್ದರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರವನ್ನ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಖಜಾಂಚಿ ಮೇಲನಹಳ್ಳಿ ಮಂಜಯ್ಯ ಹಾಗೂ ಕಲ್ಪಜ್ಯೋತಿ ಪತ್ರಿಕೆ ಸಂಪಾದಕರಾದ ನಂದೀಶ್, ಬೊಮ್ಮನಹಳ್ಳಿ ಪೃಥ್ವಿರಾಜ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಕಣ್ಣಿನ ಪರೀಕ್ಷೆ ಮತ್ತು ಹೃದಯ ತಪಾಸಣೆ, ನರರೋಗ, BP, ECG, ಎಕೋ ಮತ್ತು ಅರ್ಬುದ ರೋಗ, ಮೂಳೆ ತಪಾಸಣೆ ಇದನ್ನೆಲ್ಲದನ್ನು ಆರೋಗ್ಯ ತಪಾಸಣೆಯಲ್ಲಿ ಬರುತ್ತೆ. ಮತ್ತು ಅವತ್ತು ಗರ್ಭಿಣಿಯವರಿಗೆ ಮಡಿಲು ತುಂಬುವ ಕಾರ್ಯಕ್ರಮ ಅನ್ನೋದನ್ನು ಸಹ ಮಾಡಬೇಕು ಅಂತ ತೀರ್ಮಾನವಾಗಿ ವಿಶೇಷವಾಗಿ ಅದನ್ನು ಸಹ ಅವತ್ತು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ಟ್ರಸ್ಟಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಖಜಾಂಚಿಗಳು, ನಮ್ಮ ಕಾರ್ಯದರ್ಶಿ ಅವ್ರು ಬರಬೇಕಿತ್ತು, ಸ್ವಲ್ಪ ಆಮೇಲೆ ಲೇಟ್ ಆಗ್ತಾಯಿದೆ ಬರೋದು, ಅವರೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಇದಕ್ಕೆ ನಿಮ್ಮ ಸಹಯೋಗ, ನಿಮ್ಮ ಪತ್ರಿಕಾ ರಂಗದ ಸಹಾಯ ಬೇಕು ನಮಗೆ. ಅದಕ್ಕೋಸ್ಕರ ಮಾಡ್ತಾರೆ. ಎಷ್ಟು ಜನ ಗರ್ಭಿಣಿಯರಿಗೆ ಮಡಿಲು ತುಂಬ್ತಾರೆ? ಅದು ನಾವು ಆಶಾ ಕಾರ್ಯಕರ್ತರು ಕೇಳಿದ್ರು, ಅವರು ಒಂದು 40ರಿಂದ 50 ಜನ ಅಂತ ಹೇಳಿದ್ದಾರೆ. ದಂಡಿನಶಿವರ ಹೋಬಳಿಲಿ ಮಾತ್ರ, ಆ ಹೋಬಳಿಲಿ ಮಾತ್ರ, ದಂಡಿನಶಿವರ ಹೋಬಳಿಲಿ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಅದು ಗೊತ್ತಿರುತ್ತೆ. ಒಂದು 40 to 50 ಮೆಂಬರ್ಸ್ ಅಂತ ಹೇಳಿದ್ದಾರೆ. ಉಚಿತ ಕನ್ನಡಕ ವಿತರಣೆ ಪರೀಕ್ಷೆ ಅಲ್ಲೇ ಕನ್ನಡಕ ಸಹ ಅಲ್ಲೇ ಏನು ಇದಿರುತ್ತೆ, ಯಾವ ಪಾಯಿಂಟ್ ಇರುತ್ತೆ ಇದು ಮಾಡಿ ಅಲ್ಲೇ ಉಚಿತವಾಗಿ ಅವತ್ತೇ ಅಲ್ಲೇ ಕೊಡ್ತಾರೆ. ಈಗ ದೊಡ್ಡ ದೊಡ್ಡ ಕಾಯಿಲೆಗಳು ಗುಚ್ಚಿರುವಂತಂದ್ರೆ ಅವ್ರಿಗೆ ಉಚಿತವಾಗಿ ಕರ್ಕೊಂಡೋಗಿ ಮಾಡ್ತಾರಾ? ಇಲ್ಲ ಶಸ್ತ್ರಚಿಕಿತ್ಸೆನೂ ಉಚಿತವಾಗಿ ಶಸ್ತ್ರಚಿಕಿತ್ಸೆನೂ ಇರುತ್ತೆ ಅವತ್ತೆ. ಅವತ್ತು ಬರುವಂತವರು ಆರೋಗ್ಯ ಚೀಟಿಗಳ ಜೊತೆಗೆ ಯಶಸ್ವಿನಿ ಕಾರ್ಡು ಮತ್ತೆ ಆಧಾರ್ ಕಾರ್ಡು ಈ ತರ ಏನಿರುತ್ತೆ, ಆಮೇಲೆ ಉಚಿತ ಔಷಧಿ ಸಹ ಅವತ್ತು ಕೊಡ್ತಾ ಇದ್ದೀವಿ. ನಾವು ಯಾರಿಗೆ ಅವಶ್ಯಕತೆ ಇದೆ ಅವತ್ತು ಉಚಿತವಾಗಿ ಅದನ್ನು ಸಹ ಮಾಡ್ತಾ ಇದ್ದೀವಿ. ರಾಜಕೀಯ ಉದ್ದೇಶ ಇದೆಯಲ್ಲ ಏನಾದರೂ? ಇಲ್ಲ, ಇದು ಪ್ಯೂರ್ಲಿ ಸೇವೆ ಮಾಡೋದೇ, ನೋ ರಾಜಕೀಯ. ಇದನ್ನು ಯಾವುದೇ ರೀತಿಯ ರಾಜಕೀಯ ಉದ್ದೇಶ ಆಗಲಿ ಮತ್ತು ಯಾವ ಪಕ್ಷದ ಬೇಸ್ಗಳು ಏನು ಮಾಡ್ತಾ ಇಲ್ಲ. ಇದು ಪ್ಯೂರ್ಲಿ ಟ್ರಸ್ಟಿಂದ ಮಾಡ್ತಾ ಇರೋದು ಮತ್ತು ಪಕ್ಷಾತೀತವಾಗಿ ಮಾಡ್ತಾ ಇರೋದು. ಯಾಕೆಂದರೆ ಚುನಾವಣೆ ಹತ್ರ ಬಂತಲ್ಲ, ZP TP ಅಂತ ಏನಾದರೂ? ಇಲ್ಲ, ಈಗ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಯಾವುದೇ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇನ್ಕ್ಲೂಡಿಂಗ್ ಇಲ್ಲ. ಇದರಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದ್ದೀವಿ. ಈಗ ನೀವು ಸಕ್ರಿಯ ರಾಜಕಾರಣದಲ್ಲಿ ಇದ್ದೀರಾ? ಇಲ್ಲ, ಇವಾಗ ಯಾವುದೇ ರಾಜಕೀಯದಲ್ಲಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಅದರಲ್ಲೂ ತೊಡಗಿಸ್ಕೊಂಡಿಲ್ಲ. ಮುಂದೆ ತೊಡಗಿಸ್ಕೊಳ್ತೀರಾ? ಅದು ಮುಂದೆ ಇನ್ನೂ ನೋಡಬೇಕು. ಅದನ್ನು ಯಾವುದೇ ಈಗಲೇ ಯಾವುದನ್ನು ತೀರ್ಮಾನ ಮಾಡಿಲ್ಲ, ಮುಂದೆ ನೋಡೋಣ. ಸಾಮಾಜಿಕ ಕಾರ್ಯಕ್ರಮದಲ್ಲಿ ಸೇವೆ, ಸಾಮಾಜಿಕ ನಮ್ಮ ಮೂಲ ಉದ್ದೇಶನೇ ಅದು. ಈ ಟ್ರಸ್ಟಿನ ಮೂಲ ಉದ್ದೇಶನೇ ಸಾಮಾಜಿಕ ಸೇವೆ ಮಾಡೋದು. ಮತ್ತು ಇದು ಈಗ ನಾನು ಮಾಡಿರೋಂಥದ್ದು, ಇದು ನನ್ನ ಆದಾಯದಲ್ಲಿ ಏನು ಬರುತ್ತೆ ಅದರಲ್ಲಿ ಇಷ್ಟು % ಇದಕ್ಕೆ ಹಾಕಿ ಇದರಿಂದ ಸೇವೆ ಮಾಡಬೇಕು ಅನ್ನೋದು ಮಾಡ್ತಾ ಇರೋದು. ಮತ್ತು ಇನ್ನೂ ನಮ್ಮ ಅಂಥ ದೊಡ್ಡ ಸ್ಟಾರ್ಟೆಡ್ ಲೆವೆಲಲ್ಲಿಲ್ಲ, ಇನ್ನು ಇವಾಗ ಸ್ಟಾರ್ಟ್ ಮಾಡಿರೋದು. ಇದರಲ್ಲಿ ನಮ್ಮ ಆದಾಯ ಏನು ಬರುತ್ತೆ ಅದರಲ್ಲಿ ಒಂದು ಸ್ವಲ್ಪ ತರಬೇತಿ ಮಾಡ್ತಾ ಇರೋದು. ಮುಂದಿನ ದಿನದಲ್ಲಿ ದೊಡ್ಡದು ಏನಾರಾದರೆ ನಿಮ್ಮಗಳ ಸಹಕಾರದಿಂದ ಈಗ ಯಾವುದಾದ್ರೂ ನೀಡ್ಸ್ ಇದ್ದರೆ ನಿಮಗೆ ನೇಚರಾಗಿ ನಿಮಗೆ ಗೊತ್ತಿರುತ್ತೆ. ಯಾಕೆಂದರೆ ಬೇರೆ ಯಾರೇ ನೀಡ್ಸ್ ಸ್ವಲ್ಪ ಅನುಮಾನ ಇದ್ರೂ ಇದೆಯಾ ಇಲ್ವಾ, ಅವ್ರಿಗೆ ನೀಡ್ಸ್ ಇದೆಯಾ ಹೇಗೆ ಏನು, ಮತ್ತು ನಿಮಗೆ ಗೊತ್ತಾಗುತ್ತೆ. ನಮ್ಮ ಪ್ರಮಾಣದಲ್ಲಿ ನಮ್ಮ ಶಕ್ತಿ ಏನು ಮಾಡ್ಬೋದು ಅದನ್ನು ನಿಮಗೆ ಯಾವ್ದಾದ್ರು ಗೊತ್ತಿದ್ದು ಇದಿದ್ರೆ ಹೇಳ್ಬೋದು, ನಾವು ಅದಕ್ಕೆ ಕೈ ಜೋಡಿಸಿ ಸಹಾಯ ಮಾಡೋದಕ್ಕೆ ನಮಗೆ ಟ್ರಸ್ಟ್ ಇದೆ.